ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೆಸೆಟ್ 2025 ಕೆಸೆಟ್ ಜನರಲ್ ಪೇಪರ್ ಅಥವಾ ಜಿಕೆ ಪೇಪರ್ಗೆ ಸಂಬಂಧಿಸಿದಂತಹ ಟಾಪ್ 10 ಕ್ವಶನ್ಸ್ ಗಳನ್ನ ಇವತ್ತು ನಾವು ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸಿತ್ತಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಪ್ರತಿನಿತ್ಯ ರಾತ್ರಿ 8 ಗಂಟೆಗೆ 10 ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಇದು 4ನೇ ಸೆಷನ್. ಈಗ ಒಂದೊಂದೇ ಪ್ರಶ್ನೆ ನೋಡೋಣ ನಾವು. ಮೊದಲನೇ ಪ್ರಶ್ನೆ, ಮಾತೃಭಾಷೆ ಬೋಧನಾ ಮಾಧ್ಯಮವಾಗಿರಬೇಕು. ಈ ನಿರ್ಣಯ ಡ್ಯಾಶ್ ನಿಂದ ಅಂಗೀಕಾರವಾಯಿತು. ಆಪ್ಷನ್ಸ್ ಎ ವುಡ್ಸ್ ಡಿಸ್ಪ್ಯಾಚ್, ಬಿ ವಾರ್ಧಾ ಸ್ಕೀಮ್, ಸಿ ಹಾರ್ಟಾಗೋ ಕಮಿಟಿ, ಡಿ ಮೆಕಾಲೆಸ್ ಮಿನಿಟ್. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಾರ್ಧಾ ಸ್ಕೀಮ್. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಸನೈಡ್ ವಿಷಕ್ಕೆ ಡ್ಯಾಶ್ ಒಂದು ಪ್ರತಿ ವಿಷವಾಗಿದೆ. ಆಪ್ಷನ್ಸ್ ಎ ಸಲ್ಫೇಟ್, ಬಿ ಪ್ಯಾರಾಸಿಟಮಾಲ್, ಸಿ ಫ್ಲೋರೈಡ್, ಡಿ ಥಯೋಸಲ್ಫೇಟ್. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಥಯೋಸಲ್ಫೇಟ್. ಸೈನೈಡ್ ವಿಷಕ್ಕೆ ಥಲ್ವೋಸಲ್ಫೇಟ್ ಒಂದು ಪ್ರತಿ ವಿಷವಾಗಿದೆ. ಮೂರನೇ ಪ್ರಶ್ನೆ, ಡ್ಯಾಶ್ ವಾಯು ಮಾಲಿನ್ಯದ ಒಂದು ಸೂಚಕವಾಗಿದೆ. ಆಪ್ಷನ್ಸ್ ಎ ಆಲ್ಗೆ, ಬಿ ಯೋಹೋರ್ನಿಯಾ, ಸಿ ಅಣಬೆಗಳು, ಡಿ ಕಲ್ಲು ಹೂಗಳು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕಲ್ಲು ಹೂಗಳು. ಕಲ್ಲು ಹೂಗಳು ವಾಯು ಮಾಲಿನ್ಯದ ಒಂದು ಸೂಚಕವಾಗಿದೆ. ನಾಲ್ಕನೇ ಪ್ರಶ್ನೆ, ಭೂಕಂಪಗಳಿಗೆ ಸಂಬಂಧಿಸಿದ ಡ್ಯಾಶ್ ವಲಯದಲ್ಲಿ ಕರ್ನಾಟಕ ರಾಜ್ಯ ಇದೆ. ಆಪ್ಷನ್ಸ್ ಎ 1 ಮತ್ತು 4, ಬಿ 2 ಮತ್ತು 3, ಸಿ 1 ಮತ್ತು 5, ಡಿ 4 ಮತ್ತು 5. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 2 ಮತ್ತು 3. 2 ಮತ್ತು 3 ಇದು ಭೂಕಂಪಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ 2 ಮತ್ತು 3ನೇ ವಲಯದಲ್ಲಿದೆ. ಐದನೇ ಪ್ರಶ್ನೆ, ಸಾಮಾನ್ಯ ಕಾಗದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ ಗಳನ್ನು ಓದಬಲ್ಲ ಇನ್ಪುಟ್ ಉಪಕರಣ ಅಥವಾ ಸಲಕರಣೆ. ಆಪ್ಷನ್ಸ್ ಎ OCR, ಬಿ OMR, ಸಿ MSI, ಡಿ POS. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ OCR. ಸಾಮಾನ್ಯ ಕಾಗದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ ಗಳನ್ನು ಓದಬಲ್ಲ ಇನ್ಪುಟ್ ಉಪಕರಣ ಯಾವುದು ಅಂತಂದ್ರೆ ಅದು OCR. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಮಾಹಿತಿಯ ಸಮಗ್ರತೆ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಆಪ್ಷನ್ಸ್ ಎ ಮಾಹಿತಿಯ ಏಕಾಂತತೆ, ಬಿ ಮಾಹಿತಿಯ ಭದ್ರತೆ, ಸಿ ಮಾಹಿತಿಯ ಸಿಂಧುತ್ವ, ಡಿ ಮಾಹಿತಿಯ ಸರಳತೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಹಿತಿಯ ಸಿಂಧುತ್ವ. ಮಾಹಿತಿಯ ಸಮಗ್ರತೆ ಮಾಹಿತಿಯ ಸಿಂಧುತ್ವವನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಏಳನೇ ಪ್ರಶ್ನೆ, ಹಬ್ ಗಿಂತ ನೆಟ್ವರ್ಕ್ ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ ಅನ್ನು ಏಕೆ ಉಪಯೋಗಿಸುತ್ತಾರೆ. ಆಪ್ಷನ್ಸ್ ಎ ನೆಟ್ವರ್ಕ್ ಸಂಚಾರ ಕಡಿಮೆ ಮಾಡಲು, ಬಿ ಎಲ್ಲಾ ವೈರಸ್ಗಳ ಹರಡುವಿಕೆ ತಡೆಯಲು, ಸಿ ಇಂಟರ್ನೆಟ್ ಗೆ ಕಂಪ್ಯೂಟರ್ ಅನ್ನು ನೇರವಾಗಿ ಜೋಡಿಸಲು, ಡಿ ವರ್ಕ್ ಸ್ಪೆಷಲ್ ನಲ್ಲಿ ಪಾಸ್ವರ್ಡ್ ಭದ್ರತೆಯನ್ನ ನಿರ್ವಹಿಸಲು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ನೆಟ್ವರ್ಕ್ ಸಂಚಾರ ಕಡಿಮೆ ಮಾಡಲು. ಹಬ್ ಗಿಂತ ನೆಟ್ವರ್ಕ್ ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ ಅನ್ನು ನೆಟ್ವರ್ಕ್ ಸಂಚಾರ ಕಡಿಮೆ ಮಾಡಲು ಉಪಯೋಗಿಸುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಎಂಟನೇ ಪ್ರಶ್ನೆ, ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಡ್ಯಾಶ್ ಮಾಡುವುದನ್ನು ನಿರೀಕ್ಷಿಸಲಾಗುತ್ತದೆ. ಆಪ್ಷನ್ಸ್ ಎ ಒಂದು ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರುವ ಸಾಹಿತ್ಯದ ಅಧ್ಯಯನ, ಬಿ ಹೊಸ ತತ್ವಗಳನ್ನು ಸಿದ್ಧಾಂತಗಳನ್ನು ಹುಟ್ಟಿಸುವುದು ಮತ್ತು ಊರ್ಜಿತಗೊಳಿಸುವುದು, ಸಿ ಇತರರು ನೀಡಿದ ಅಭಿಪ್ರಾಯಗಳನ್ನ ಸಂಶ್ಲೇಷಿಸುವುದು, ಡಿ ಒಂದು ಅಧ್ಯಯನದ ಫಲಿತಾಂಶದ ಮೌಲ್ಯಮಾಪನ ಮಾಡುವುದು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ
ಹೊಸ ತತ್ವಗಳನ್ನು ಸಿದ್ಧಾಂತಗಳನ್ನು ಹುಟ್ಟಿಸುವುದು ಮತ್ತು ಊರ್ಜಿತಗೊಳಿಸುವುದು. ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಹೊಸ ತತ್ವಗಳನ್ನು ಸಿದ್ಧಾಂತಗಳನ್ನ ಹುಟ್ಟಿಸುವುದು ಮತ್ತು ಊರ್ಜಿತಗೊಳಿಸುವುದು ಮಾಡುವುದನ್ನ ನಿರೀಕ್ಷಿಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ. ಶ್ರೇಣೀಕೃತ ಸ್ಯಾಂಪ್ಲಿಂಗ್ ಯಾವಾಗ ಅಂಗೀಕರಿಸಲಾಗುತ್ತದೆ? ಆಪ್ಷನ್ಸ್ ಎ ವಿಶ್ವ ಸಮರೂಪದ್ದು ಆದಾಗ, ಬಿ ವಿಶ್ವ ವಿಜಾತಿಯದ್ದು ಆದಾಗ, ಸಿ ಆಯ್ದ ಗುಂಪುಗಳ ಅಧ್ಯಯನ ಅಗತ್ಯವಾದಾಗ, ಡಿ ವಿಶ್ವದ ಬಗ್ಗೆ ಮಾಹಿತಿ ಲಭ್ಯವಿಲ್ಲದಾಗ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿಶ್ವ ವಿಜಾತಿಯದ್ದು ಆದಾಗ. ಶ್ರೇಣೀಕೃತ ಸ್ಯಾಂಪ್ಲಿಂಗ್ ಅನ್ನ ವಿಶ್ವ ವಿಜಾತಿಯದ್ದು ಆದಾಗ ಅಂಗೀಕರಿಸಲಾಗುತ್ತದೆ. ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ. ಜೈವಿಕ ವಿಘಟನೆಯವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದು ಡ್ಯಾಶ್. ಆಪ್ಷನ್ಸ್ ಎ ಸುಟ್ಟು ಬಿಡುವುದು, ಬಿ ರಾಶಿ ಹಾಕುವುದು, ಸಿ ಹುಗಿಯುವುದು, ಡಿ ಪುನಃ ಬಳಸುವಂತೆ ಮಾಡುವುದು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಪುನಃ ಬಳಸುವಂತೆ ಮಾಡುವುದು. ಜೈವಿಕ ವಿಘಟನೆವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದು ಯಾವುದು ಅಂತಂದ್ರೆ ಅದು ಪುನಃ ಬಳಸುವಂತೆ ಮಾಡುವುದು. ಫ್ರೆಂಡ್ಸ್, ಇವತ್ತಿಗೆ ಇಷ್ಟು 10 ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೆ 10 ಪ್ರಶ್ನೆಗಳ ನಾಳೆ 8 ಗಂಟೆಗೆ ನೋಡೋಣ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸುತ್ತಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಉತ್ತರಗಳನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ.